भजत राम निष्काम सोमेरु है आत्मा काकू करू प्रणाम सोमेरु है आत्मा काकू करू प्रणाम। सद्गुरु श्री पंडित पीताम्बर जी महाराज की जय। सद्गुरु श्री साधु निश्चल दास जी महाराज की जय। सद्गुरु श्री शरण बसव स्वामी जी महाराज की जय। जय मंगलम जय नम पार्वती पति शिव हर हर ಮಹಾದೇವ। ಎಲ್ಲರಿಗೂ ಶರಣಾರ್ಥಿಗಳು। ಇದುವರೆಗೆ ವಸ್ತು ದರ್ಶನ ರೂಪ ಮಂಗಲವನ್ನ ಸುಂದರವಾಗಿ ನಡೆಸಿಕೊಟ್ಟ ಶುದ್ಧ ಬ್ರಹ್ಮಿಣಿ ಗೌರಮ್ಮ ತಾಯಿಯವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ಮೋಕ್ಷ ವಿಚಾರವನ್ನ ನಾವೆಲ್ಲರೂ ಆಲಿಸೋಣ. ನಮಗೆಲ್ಲರಿಗೂ ಮೋಕ್ಷ ವಿಚಾರವನ್ನು ತಿಳಿಸಿಕೊಡ್ಬೇಕಂತೇಳಿ ಸದ್ಗುರುಗಳಲ್ಲಿ ಬೇಡ್ಕೊಳ್ತೇನೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚೇತನದ ಸಾಮಾನ್ಯ ರೂಪ ಮತ್ತು ಚೇತನದ ವಿಶೇಷ ರೂಪಗಳನ್ನು ಕುರಿತು ಸವಿಸ್ತಾರವಾಗಿ ಚರ್ಚೆ ಮಾಡ್ತಾ ಇದ್ದೀರಿ. ಸಾಧು ನಿಶ್ಚಲ್ ದಾಸ್ ಜಿಯವರ ಕೃತಿ ವಿಚಾರ ಸಾಗರ ವಿಷಯಾಂಕ 149 ಚೇತನದ ಸಾಮಾನ್ಯ ರೂಪ ಆಧಾರವಾಗಿರುತ್ತದೆ, ಚೇತನದ ವಿಶೇಷ ರೂಪ ಅಧಿಷ್ಠಾನವಾಗಿರುತ್ತದೆ. ಎಲ್ಲಿ ಸಾಮಾನ್ಯ ಅನ್ನೋ ಶಬ್ದ ಬರ್ತದ ಅಲ್ಲಿ ಎರಡಕ್ಕಿಂತ ಹೆಚ್ಚು ಪದಾರ್ಥಗಳು ವಿಚಾರಗಳು ಇದ್ದಾಗ ಎರಡಕ್ಕೂ ಕೂಡ ಒಂದೇ ಆಧಾರ ಇರ್ತದ ಅಂತ ಸಾಮಾನ್ಯ ರೂಪ ಚೇತನದ ಸಾಮಾನ್ಯ ರೂಪ ಆಧಾರವಿರುತ್ತದೆ. ಒಂದು ಬೇಟೆ ಆಡ್ಲಿಕ್ಕತ್ತದ ಒಂದು ಪ್ರಾಣಿ. ಬೇಟೆ ಆಡುವಾಗ ಬೇಟೆ ಆಡುವ ಪ್ರಾಣಿಗೆ ಮತ್ತೆ ಬಲಿಯಾಗುವ ಪ್ರಾಣಿಗೆ ಎರಡಕ್ಕೂ ಚೇತನದ ಯಾವ ರೂಪ ಆಧಾರ ಆಗಿರ್ತದ್ರಿ? ಸಾಮಾನ್ಯ ರೂಪನೇ ಆಧಾರ ಆಗಿರ್ತದೆ. ಒಂದು ಪ್ರಾಣಿ ಗೆಲ್ಲುತ್ತದ, ಬಲಿ ಆಗ್ತದೋ ಆಗಂಗಿಲ್ಲ, ಓಡಿ ಹೋಗ್ತದೋ ತಪ್ಪಿಸ್ಕೊತದೋ ಹೊಳ್ಳಿ ಮತ್ತದನ್ನ ಯಾವುದು ಬೇಟೆ ಆಡ್ಲಿಕ್ಕೆ ಬೆನ್ನತ್ತದ ಅದಕ್ಕೆ ಹೊಳ್ಳಿ ನಿಂದಿರ್ತದೋ ಏನ್ ಮಾಡ್ತದೋ ಅದಕ್ಕೊಂದು ವಿಶೇಷವಾದಂತ ಶಕ್ತಿ ಬರ್ತದಲ್ಲ, ಅದು ವಿಶೇಷ ರೂಪ ಆಗ್ತದೆ. ಅದು ಒಂದೇ ಹೇಳಿಲ್ಲ. ಪಕ್ಕದ ಮನೆಯವ್ರು ಹೇಳ್ಯಾರ ಅಂತ ಕೇಳ್ರಿ. ಆ ಕಡೆ ಬಾಜು ಮನೆಯವ್ರು ಹೇಳಿರ್ತಾರೆ, ಕನ್ಫ್ಯೂಸ್ ಆಗಿ ಇಲ್ಲಿ ತಂದಿರ್ತಾನ. ಅದು ಮೊದಲೊಂದು ಹಾಕ್ಯಾನ ನೋಡಿ, ಅದು ಕೊಟ್ಬಿಡು ಒಳ್ಳೆಯವ್ರಿಗೆ. ನ್ಯೂಸ್ ಪೇಪರ್ನವರು ಸುಮ್ಮನೆ ಹಾಕ್ತಿರ್ತಾರ ತಂದು, ಯಾರು ಹೇಳಿರ್ತಾರೋ ಯಾರು ಬಿಟ್ಟಿರ್ತಾರೋ. ಆ ತುದಿಲಿಂತ ಈ ತುದಿದ ನಾವು ಓದಿದ್ರೆ ಏನೂ ಇರಲ್ಲ ಅವ್ರಾಗ, ಸುಮ್ಮನೆ ಪ್ರಿಂಟ್ ಮಾಡಿ ಹೈರಾಣ ಆಗ್ತಿರ್ತಾರೆ.
ಆ ನ್ಯೂಸ್ ಪೇಪರ್ಕಿಂತ ಹೆಚ್ಚು ಮಾಹಿತಿ ನಿಮಗೆ ಗೊತ್ತಿರ್ತಾವಲ್ರಿ. ಪೇಪರ್ ಓದಿ ಯಾರಿಗೆ ಮಾಹಿತಿಗಳು ಹೆಚ್ಚಾಲಕತ್ತಾವ ಈಗ. ಪೇಪರ್ಲೆಸ್ ಜಗತ್ತು ತಯಾರಾಗ್ಬಿಟ್ಟದ. ಈಗ ಪಾಸ್ಬುಕ್, ಚೆಕ್ ಬುಕ್, ಕೈಲೆಕ್ ಬರೆಯೋದು ಅವೆಲ್ಲ ಹೋಗ್ಬಿಟ್ಟು ಈಗ ಬರೇ ನಂಬರ್ಗಳು. ಆ ನಂಬರ್ ಒತ್ತಿ ಬಿಟ್ರೆ ನಿಮ್ ಕೆಲಸ ಆಗ್ಬಿಡುತ್ತೆ. ಅಂತ ಕಾಲ ಬಂತೇವೆ. ಅದಕ್ಕೆ ಇಲ್ಲೇನಾಯ್ತು, ಸಾಮಾನ್ಯ ರೂಪ ವಿಶೇಷ ರೂಪ ಅಂತೇಳಿ ಚರ್ಚೆ ಮಾಡ್ತಾ ಇದ್ದೀರಿ. 52ನೇ ದೋಹ. ಧರ್ಮ ಅಧರ್ಮ, ನೀತಿ ಅನೀತಿ. ಅನೀತಿ ಅನ್ಯಾಯ ಮಾಡೋರಿಗೂ ಚೇತನದ ಸಾಮಾನ್ಯ ರೂಪದ ಆಧಾರ ಇದ್ದದಕ್ಕೆ ಅವ್ರು ಅದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಒಬ್ಬವ ಸಿನಿಮಾ ತಯಾರು ಮಾಡಕತ್ತಾನ, ಒಬ್ಬವ ನಾಟಕ ತಯಾರು ಮಾಡ್ಲಕತ್ತಾನ. ನಾಟಕದ ಮಾಲೀಕ ಹೀರೋಗ್ನು ತರಬೇಕಾಗ್ಯದ, ವಿಲನ್ಗೂ ತರಬೇಕಾಗ್ಯದ. ಎರಡೂ ಬೇಕಲ್ಲ ಅವನ ಪಾತ್ರ. ಬರೀ ಹೀರೋಗಷ್ಟೇ ತಂದ್ರೆ ವಿಲನ್ ಇಲ್ಲ ಅಂತಂದ್ರೆ ನಾಟಕ ಆಗ್ತದನ್ರಿ? ಹೌದಾ ಇಲ್ಲ? ವಿಲನ್ ಎಷ್ಟು ಚಂದ ಪಾತ್ರ ಮಾಡ್ತಾನ ನೋಡಿ ಮುಂದೆ ಕೂತವರು ದುಃಖ ಪಡ್ತಿರ್ತಾರ, ಭಯ ಪಡ್ತಿರ್ತಾರ. ಅದ್ರ ಓನರ್ಗೆ ಏನಾಗ್ತಿರ್ತದ, ಮಾಲೀಕಗ? ದುಷ್ಟನ ಪಾತ್ರ ದುಷ್ಟತನದಿಂದ ಚಂದ ಮಾಡುವಾಗ ಆ ಸಿನಿಮಾದ ಮಾಲೀಕ ಇರ್ತಾನಲ್ಲ, ಅವನಿಗೆ ಚಲೋ ಅನಿಸ್ತದ, ಕೆಟ್ಟ ಅನಿಸ್ತದ್ರಿ. ಹೀರೋ ಮಾಡಿದ್ರೆ ಎಷ್ಟು ಸಂತೋಷ ಪಡ್ತಾನ, ವಿಲನ್ ಮಾಡಿದ ಪಾತ್ರಕ್ಕೂ ಅವನ ಅಷ್ಟೇ ಸಂತೋಷ ಪಡ್ತಾನ. ಅದಕ್ಕೆ ಏನಂತಾರ, ಆನಂದ ಅಂತಾರ. ಅದಕ್ಕೆ ಹೀರೋ ವಿಲನ್ ಬೇರೆ ಬೇರೆ ಮಾಡಿದೇವು ಅಂತಂದ್ರೆ ಏನಾಗ್ಬಿಡ್ತದ, ಸುಖ ದುಃಖಗಳು ಚಾಲು ಅಪ್ಪ ಹಿಂಗಿರ್ತದೆ. ಅದಕ್ಕೆ ನಾಟಕದ ವೀಕ್ಷಕರು, ಸಿನಿಮಾ ವೀಕ್ಷಕರಾದ್ರೆ ಸುಖ ದುಃಖ ಅನುಭವಿಸ್ಬೇಕಾಗ್ತದೆ. ಸಿನಿಮಾದ ಮಾಲೀಕರಾದ್ರೆ ಆನಂದನೇ ಆನಂದ. ನಾವು ಮಾಡ್ಕೊಂಡಿವಿ ಧರ್ಮ ಅಧರ್ಮ, ನೀತಿ ಅನೀತಿ. ಅದಕ್ಕೆ ಧರ್ಮ ಅಂದ್ರೆ ಏನು? ನಡೆಗೆ ಸಂಬಂಧಪಟ್ಟದ್ದು ಮತ್ತು ರಕ್ಷಣೆಗೆ ಸಂಬಂಧಪಟ್ಟದ್ದು. ನಡಿಬೇಕಷ್ಟೇ, ಧರ್ಮದ ಪ್ರಕಾರ ನಡಿಬೇಕು. ಅದಕ್ಕೇನ್ ಮಾಡ್ರಿ, ಕ್ರಮ ಸಂಖ್ಯೆ 1 ಹಾಕೋರಿ, ಸಣ್ಣ ಕಾಲಮ್. ಸೆಕೆಂಡ್ ಒಂದು ಸಣ್ಣ, ಅದರ ಅಷ್ಟೇ ಕ್ರಮ ಸಂಖ್ಯೆ ಅಂತದೆ. ಇನ್ನ ಒಂದು ಸಣ್ಣ ಕಾಲಮ್, 2 ಕಾಲಮ್ ಹಾಕೊಳ್ರಿ. ಆ ಕ್ರಮ ಸಂಖ್ಯೆಕ್ಕಿಂತ ಜರ ದೊಡ್ಡದಿರಲಿ 2ನೇ ಕಾಲಮು. ಒಂದು 2 ಸಣ್ಣ ಕಾಲಮ್ ಹಾಕೊಂಡ್ಮೇಲೆ ಮುಂದೆ ದೊಡ್ಡ 2 ಕಾಲಮ್ ಹಾಕೋಬೇಕು. ದೊಡ್ಡ 2 ಕಾಲಮ್ನಾಗ ಏನ್ ಮಾಡ್ಬೇಕು, ಒಂದು ಧರ್ಮ ಅಂತ ಬರೀಬೇಕು. ಅದಕ್ಕೆ ಬ್ರಾಕೆಟ್ನೊಳಗ ಶುಭಕರ ನಡೆ. ಧರ್ಮ ಅಂದ್ರ ಶುಭಕರವಾದ ನಡೆ. ಇನ್ನ ಒಂದು ಕಾಲಮ್ನಾಗ ಏನ್ ಬರಿಬೇಕು, ಅಧರ್ಮ. ಅದ್ರಾಗ ಏನ್ ಬರೀತೀರಿ, ಅಧರ್ಮ ಬ್ರಾಕೆಟ್ನಾಗ ಅಶುಭಕರವಾದ ನಡೆ. ಕ್ರಮ ಸಂಖ್ಯೆ 1. ಅಲ್ಲಿ ಕ್ರಮ ಸಂಖ್ಯೆ 1 ಬರೆದ್ರೆ ಈ ಕಡೆ ಕೆಳಗೆ ಏನ್ ಮಾಡ್ಬೇಕು, ಇನ್ನ ಒಂದು ಕ್ರಮ ಸಂಖ್ಯೆ ಬಾಗಿಲಾಗ ಒಂದು ಸಣ್ಣ ಕಾಲಮ್ ಹಾಕೊಂಡಿರಲ್ಲ, ಅದ್ರಾಗ ಕರಣ ಅಂತ ಬರೀಬೇಕು. ಕರಣ. ಕ್ರಮ ಸಂಖ್ಯೆ 1 ಬರ್ದಿರಿ, 2ನೇದ್ದು ಕರಣ ಅಂತ ಬರ್ದಿರಿ, 3ನೇದ್ದು ಧರ್ಮ ಅಂದ್ರೆ ಶುಭಕರ ನಡೆ, 4ನೇದ್ದು ಅಧರ್ಮ ಅಂದ್ರೆ ಅಶುಭಕರ ನಡೆ. 4 ಕಾಲಮ್ ರೆಡಿ ಆದವ. 2 ಸಣ್ಣ ಕಾಲಮ್ಗಳು, ಒಂದು ಕ್ರಮ ಸಂಖ್ಯೆ ಕಾಲಮು, ಇನ್ನ ಒಂದು ಕರಣದ ಕಾಲಮು, 2 ಸಣ್ಣವು. ಮುಂದ ಧರ್ಮದ ಅಂದ್ರೆ ಶುಭಕರ ನಡೆ, ಇನ್ನ ಒಂದು ಅಧರ್ಮದ ಅಂದ್ರೆ ಅಶುಭಕರ ನಡೆ. ಇಷ್ಟ ಹಾಕೊಂಡ್ರೆ
ಹಾಕೊಂಡ್ಮೇಲೆ ಸೀರಿಯಲ್ ನಂಬರ್ 1. ಕರ್ಣ ಯಾವ್ದು ಹಾಕೋತೀರಿ? 15 ಅದಾವ ನಿಮ್ಮ ಹತ್ರ. 5 ಪಂಚ ಜ್ಞಾನೇಂದ್ರಿಯಗಳು, 5 ಪಂಚ ಕರ್ಮೇಂದ್ರಿಯಗಳು, ಪಂಚ ಅಂತಃಕರಣಗಳು. ಕಿವಿ ಹಾಕೋತೀರ? ಹಾಕೋರಿ. ಕಿವಿ ಶ್ರೋತ್ರ. ಈ ಕಡೆ ಧರ್ಮ ಏನ್ ಬರೀತೀರಿ? ಒಳ್ಳೆಯದನ್ನೇ ಆಲಿಸುವುದು. ವಿಹಿತ ಶಬ್ದಗಳ ಭೋಗ. ವಿಹಿತ ಶಬ್ದಗಳ ಭೋಗ. ವಿಹಿತ ಶಬ್ದಗಳ ಭೋಗ ಇದು ಶುಭಕರ ನಡೆ. ಈ ಕಡೆ ಅಧರ್ಮದಾಗ ಏನ್ ಬರೀತೀರಿ? ವಿಹಿತ ಶಬ್ದಗಳ ತ್ಯಾಗ. ಏನ್ ಕೇಳಬೇಕು ಅದು ಕೇಳೋದಿಲ್ಲ. ವಿಹಿತ ಶಬ್ದಗಳ ತ್ಯಾಗ. ಇದೇನಾಯ್ತು? ವಿಹಿತಕ್ಕೆ ಸಂಬಂಧಪಟ್ಟಂತೆ ಆಯ್ತು. ಕರೆಕ್ಟ್? ಅಧರ್ಮ ಅಂದ್ರೆ ವಿಹಿತ ಶಬ್ದಗಳ ತ್ಯಾಗ. ಅಧರ್ಮ ಹೌದಲ್ರಿ? ಗುರು ಹಿರಿಯರ ಮಾತು ಕೇಳಬೇಕು, ವಿಚಾರಗಳು ಕೇಳಬೇಕು, ಕೇಳಬೇಕಾಗಿದ್ದು ಕೇಳಲೇಬೇಕು. ಅದನ್ನ ತ್ಯಜಿಸ್ಬಿಟ್ರ ಅಧರ್ಮ. ಮತ್ತೆ ಸೀರಿಯಲ್ ನಂಬರ್ 2 ಏನ್ ಬರೀತೀರಿ? ಸ್ವಚ್ಛ ಇಲ್ಲ, ಇನ್ನ ಒಂದು ಅದ್ರಾಗೆ ಕಿವಿನೇ ಬರಿಬೇಕು. ಇನ್ನ ಒಂದು ಕಿವಿ, 2 ಕಿವಿ. ಕಿವಿಗೆ ಸಂಬಂಧಪಟ್ಟದ್ದೇ ಇನ್ನ ಒಂದು ಪಾಯಿಂಟ್ ಏನದ? ನಿಷಿದ್ಧ ಶಬ್ದಗಳ ತ್ಯಾಗ. ಧರ್ಮನೇ ಯಾವುದಿಲ್ಲ ಅದು. ಕೇಳಬಾರದನ್ನ ಕೇಳಲಾರ್ದಂಗಿರೋದು ಧರ್ಮ. ನಿಷಿದ್ಧ ಶಬ್ದಗಳ ತ್ಯಾಗ. ಈ ಕಡೆ ಏನ್ ಬರೀತೀರಿ? ನಿಷಿದ್ಧ ಶಬ್ದಗಳ ಭೋಗ. ಇದು ಅಧರ್ಮ. ಇದರಂಗ 15 ಬರೀತೀರಾ? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಮತ್ತೆ ಕೈ, ಕಾಲು, ಬಾಯಿ, ಗುದ, ಗುಹ್ಯ. ಕೈಯಿಂದ ಮಾಡುವ ವ್ಯವಹಾರ, ಕಾಲಿಂದ ಮಾಡುವ ಚಲನೆ, ಬಾಯಿಯಿಂದ ಆಡುವ ಮಾತು, ಗುದ ಗುಹ್ಯಗಳಲ್ಲಿ ಏನದ? ಸ್ವಚ್ಛತೆಯನ್ನು ಕಾಪಾಡೋದು. ಮಲಿನತೆ ತ್ಯಾಗ, ಸ್ವಚ್ಛತೆಯ ಭೋಗ. ಮನಸ್ಸಿನಲ್ಲಿ ಆಸಕ್ತಿ. ಆಸಕ್ತಿ ಅಂತ ಒಂದು ಕರಣ ಒಳಗೆ ಒಂದು ಕ್ಯೂರಿಯಾಸಿಟಿ ಅಂತದ. ಆಸಕ್ತಿ ಎಂತಂದ್ರೆ ವಿಹಿತ ವಿಚಾರಗಳಲ್ಲಿ ಆಸಕ್ತಿ ತಾಳಬೇಕು, ನಿಷಿದ್ಧ ವಿಚಾರಗಳಲ್ಲಿ ನಿರಾಸಕ್ತಿ ಆಗಬೇಕು. ಇದು ಧರ್ಮ. ಅಧರ್ಮ ಅಂತಂದ್ರೆ ನಿಷಿದ್ಧ ವಿಚಾರಗಳಲ್ಲಿ ಆಸಕ್ತಿ ತಾಳದು, ವಿಹಿತ ವಿಚಾರಗಳಲ್ಲಿ ನಿರಾಸಕ್ತನಾಗದು, ನಿರುತ್ಸಾಹನಾಗದು. ಅದು ಅಧರ್ಮ. ಹಿಂಗ್ ಬರೀಲಿಕ್ಕೆ ಬರ್ತದ? ಬರೀರಿ. ನಾಳೆ ಓದಂತ್ರಿ. ಒಬ್ರು ಯಾರೇ ಬರೆದು ಓದಂತ್ರಿ. ನಾವು ಅದನ್ನ ಏನಾರ ತಪ್ಪಿತ್ತು ಅಂದ್ರೆ ತಿದ್ದುಪಡಿ ಮಾಡೋಣ. ಸ್ವಲ್ಪ ನಡ್ಬರ್ಕ್ ಜಾಗ ಬಿಟ್ಟು ಬರಿಬೇಕು. ಏನಾರ ಹೇಳಿದ್ರೆ ಬರ್ಕೊಳಕ್ ಕಾಟ್ ಹಾಕಿ ಬರ್ಕೊಳಕ್ ಬರಂಗ ದೂರ ಬರ್ಕೋಬೇಕು. ಎಲ್ಲ ಓಟು ಹತ್ತಿ ಒಂದೇ ಪೇಜ್ನಾಗ 15 ಐಟಮ್ ಅವ. ಹೆಂಗ್ ಬರಿಬೇಕು? 15 ಮತ್ತೆ 2 ಬರಿಬೇಕು. 15 30 ಆತವ ಅಂದ್ರೆ ಭಾಳ ಪೇಪರ್ ಹೋಗ್ತದ. ಹೆಂಗ್ ಮಾಡ್ಬೇಕಂತಿಲ್ಲ. ಏಟ್ಯಾಕ್ ಪೇಪರ್ ಹೋಗ್ಲಕ್ಕ ಆರಾಮ್ ದೂರ ಬರ್ಕೋಬೇಕು. ಇದೇನಾಯ್ತು? ಧರ್ಮದ ಬಗ್ಗೆ ನಿಮ್ಮದೇ ಆದ ಒಂದು ನಿಜವಾದ ಧರ್ಮ ಅಂದ್ರೆ ಏನು ಅಂತೇಳಿ ಹೇಳೆ. ಇನ್ನು ಉಳಿದ ಧರ್ಮಗಳೆಲ್ಲ ಏನದವ ಅವೆಲ್ಲ ಗುಂಪುಗಾರಿಕೆ ಧರ್ಮಗಳಷ್ಟೇ. ಗುಂಪುಗಾರಿಕೆಗೆ ಜನರನ್ನು
ಡಿವೈಡ್ ಮಾಡ್ತಾವ. ನೀವು ಹಿಂಗ ಆಚರಣೆ ಮಾಡ್ರಿ, ಇದು ನಮ್ಮದೊಂದು ಗುಂಪಿಂದು ಒಂದು ವಿಧಾನ ಅಷ್ಟೇ, ನಡೆಯುವ ವಿಧಾನ. ನಾವೆಲ್ಲರೂ ಹಿಂಗ್ ನಡೆಯಮು, ಅವರೆಲ್ಲರೂ ಹ್ಯಾಂಗ್ ನಡೀತಾರ ಅನ್ನೋದು ಅದು ವಿಧಾನ, ಅದು ಧರ್ಮ ಅಲ್ಲ. ಧರ್ಮ ಅಂದ್ರ ಧಾರಣೆ ಮಾಡೋದು, ಏನು ಸತ್ಯ ಜ್ಞಾನವನ್ನು ಧಾರಣೆ ಮಾಡೋದು, ಎಲ್ಲರಿಗೂ ಉಪಯೋಗ ಆಗ್ಬೇಕು, ತಾವು ಆರಾಮಿರ್ಬೇಕು, ಎಲ್ಲರೂ ಧರ್ಮೋ ರಕ್ಷತಿ ರಕ್ಷಿತ. ಈ ಧರ್ಮ ರಕ್ಷಣೆ ಮಾಡಿದ್ರೆ ನೀವು ರಕ್ಷಣೆ ಒಳಗಾಗ್ತೀರಾ ಇಲ್ಲ, ಭರವಸೆ ಬರ್ತದಿಲ್ಲ. ಈ ಧರ್ಮ ನಾವು ಹೇಳೋದಿಲ್ಲ. ಈಗೇನು ಹೇಳಕತ್ತೀವಲ್ಲ ಧರ್ಮ, ಇದು ಪಾಲನೆ ಮಾಡಿದ್ರೆ ನಿಮಗೆ ರಕ್ಷಣೆ ಸಿಗ್ತದಲ್ರಿ. ಈ ಧರ್ಮವನ್ನ ನೀವು ರಕ್ಷಿಸಿದ್ರೆ ನಿಮಗೆ ರಕ್ಷಣೆ ಸಿಗ್ತದೆ. ಮತ್ತೆ ನೀವು ಬೇರೆ ಯಾವ ಧರ್ಮ ಅಂತ ಹೋಗ್ತಿರಲ್ಲ, ನಿಮ್ ದುಶ್ಮನ್ಗಳು ತಯಾರಾಗಿಬಿಟ್ಟಾರ. ಯಾವ್ದಾರ ಒಂದು ಧರ್ಮ ಹೇಳಿದ್ರಿ ಅಂತಂದ್ರೆ ಬಡದ ಬಿಡ್ತಾರ, ಇನ್ನೊಂದು ಧರ್ಮದವ್ರು ಸಿಕ್ಕರು. ಆದ್ರೆ ಈ ಧರ್ಮ ಹೋಗಿ ಎಲ್ಲರೂ ಹೇಳ್ರಿ, ಎಲ್ಲರಿಗೆ ಅನ್ವಯ ಆಗ್ತದೆ. ಇದು ಸಾಮಾನ್ಯ ರೂಪದ ಧರ್ಮ, ಸಮನ್ವಯ ಧರ್ಮ ಅಂತಾರೆ ಇದಕ್ಕೆ, ಸರ್ವ ಸಮನ್ವಯ ಧರ್ಮ. ನನಗೆ ಇಂಥ ಒಂದು ವಿಚಾರ ಸಿಗಬೇಕಾಗಿತ್ತು, ಬಹಳ ದಿವಸದಿಂದ ಸಂಶೋಧನೆ ಮಾಡಿ, ಬಹಳ ತಲೆ ಕೆಡಿಸಿಕೊಂಡು, ಇದಾದ್ಮೇಲೆ ಪ್ರೀತಿ ಮಾಡೋದು ಧರ್ಮ. ಪ್ರೀತಿ ಮಾಡಬೇಕಾದನ್ನ ಪ್ರೀತಿ ಮಾಡಬೇಕು, ಪ್ರೀತಿ ಮಾಡಬಾರದನ್ನ ಪ್ರೀತಿ ಮಾಡಬಾರದು, ದ್ವೇಷ ಮಾಡಬೇಕಾದದ್ದನ್ನ ದ್ವೇಷ ಮಾಡಬೇಕು, ದ್ವೇಷ ಮಾಡಬಾರದನ್ನ ದ್ವೇಷ ಮಾಡಬಾರದು. ಇನ್ನೂ ಸೂಕ್ಷ್ಮವಾಗಿ ಹೇಳಂತ ವಿಚಾರಗಳದವ. ದಯೆ ತೋರಬೇಕಾದಲ್ಲಿ ತೋರಬೇಕು, ಕಠೋರ ಆಗಬೇಕಾದಲ್ಲಿ ಆಗಬೇಕು. ದಯೆ ತೋರಬಾರದಲ್ಲಿ ದಯೆ ತೋರಿ, ಕಠೋರ ಆಗಬಾರದಲ್ಲಿ ಕಠೋರ ಆದ್ರೆ ಅವೆಲ್ಲ ಅಧರ್ಮಗಳು. ಕ್ಷಮೆ, ದಯೆ, ಸಹನೆ, ಏನ್ ಸಹಿಸ್ಕೋಬೇಕು ಅವು ಸಹಿಸ್ಕೋಬೇಕು, ಏನ್ ಸಹಿಸ್ಕೋಬಾರ್ದು ಅವು ಸಹಿಸ್ಕೋಬಾರ್ದು. ಇವೆಲ್ಲ ಬರೀಬಹುದಾ ಇಲ್ಲ ಇದ್ರಾಗ? ಧರ್ಮ ಅಧರ್ಮ, ಶುಭಕರ ಅಶುಭಕರ. ನಿಮ್ ಧರ್ಮ ಇದಂತ ಬರೀಲಕ್ಕೆ ಸಾಧ್ಯ ಆಗ್ತಾ ಇದ್ದು ಎಲ್ಲ ಧರ್ಮ ಸೂತ್ರಗಳು ಸರಿ ಬರ್ಕೋಕ್ ಹೋರ್. ಹಿಂಗೆ ಒಂದು ಐಟಮ್ ಎರಡೆರಡು ಪಾಯಿಂಟ್ಸ್, 2 ಪಾಯಿಂಟ್ ಹಾಕೊಂಡು ಬರೀಬೇಕು. ಒಂದು ವಿಹಿತಕ್ಕ, ಇನ್ನ ಒಂದು ನಿಷಿದ್ಧಕ್ಕೆ 2 ಪಾಯಿಂಟ್ ಹಾಕೋಬೇಕು ಒಂದೊಂದು ವಿಚಾರಕ್ಕೆ. ನಾಳೆ ನೀತಿಯ ಬಗ್ಗೆ ಹೇಳ್ತೀವಿ. ನೀತಿ, ಧರ್ಮ ಆಯ್ತು, ನೀತಿ, ಧಾರ್ಮಿಕತೆ, ನೈತಿಕತೆ, ಆಧ್ಯಾತ್ಮಿಕತೆ. ನೀವು ವಿಚಾರ ಸಾಗರ ಮಾಡೋದೇನಿದು ಆಧ್ಯಾತ್ಮಿಕತೆ. ಎಲ್ಲಾ ಕಡೆ ಆತ್ಮನೇ ಆದ, ಮತ್ತ ನನ್ನ ಒಳಗೂ ಆತ್ಮದ, ನಾನು ಹೊರಗೂ ಆತ್ಮದ, ನಾನು ಆತ್ಮ ಸ್ವರೂಪನೇ ಅದೀನಿ ಅಂತೇಳಿ ಏನು ಮಹಾಕಾಶವೇ ಮಠಾಕಾಶ ಆಗ್ಯದ, ಮಹಾಕಾಶವೇ ಘಟಾಕಾಶ ಆಗ್ಯದ, ಘಟಾಕಾಶ ಮಠಾಕಾಶ ಮಹಾಕಾಶ ಎಲ್ಲ ಒಂದೇ. ಅಖಂಡ ಬ್ರಹ್ಮನನ್ನು ಅನುಭವಿಸೋದೇನದಲ್ಲ ಅದು ಆಧ್ಯಾತ್ಮಿಕತೆ. ಈಗ ನಾವು ಸುರಕ್ಷಿತವಾಗಿ ಈ ಜಗತ್ತಿನಾಗ ಬದುಕಬೇಕು, ನಮ್ಮ ಆಧ್ಯಾತ್ಮಿಕ, ನಮ್ಮ ಅಂತಃಕರಣ ಹದ ಆಗಬೇಕು ಅಂತಂದ್ರ ಈ ಧರ್ಮ ಮಾರ್ಗದಲ್ಲಿ ನಡೆದರೆ ಮಾತ್ರ ಏನಾಗ್ತದ, ನಿರ್ಮಲ ಚಿತ್ತ ನಿಶ್ಚಲ ಚಿತ್ತಗಳು ಸಾಧ್ಯ ಆಗ್ತವ. ಹೀಗಾಗಿ ನಾವು ಧರ್ಮ ಮಾರ್ಗದಲ್ಲಿ, ನೀತಿ ಮಾರ್ಗದಲ್ಲಿ ನಡಿಬೇಕು. ಧರ್ಮ ಅಂದ್ರೆ ಏನು ಅನ್ನೋದು ಒಂದು ವಂಶ ಕೊಟ್ಟಿನಿ, ಮುಂದೆ ನೀವು ಬರೀ 15 ಅಷ್ಟೇ ಬರಿಬಾರದು. ಪ್ರೀತಿ, ದಯೆ, ಕ್ಷಮೆ, ಸಹನೆ, ಮತ್ತಿನ್ನೇನು ಬರೀತೀರಿ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ತರ ಎಲ್ಲನೂ ಹಾಕ್ಬೇಕದ್ರೊಳಗೆ. ಏನ್ ಬೇಕಾದ ಹಾಕಿ ಧರ್ಮ ಅಧರ್ಮ. ಕಾಮ ಇರ್ಲಿಲ್ಲ ಅಂತಂದ್ರೆ ಮನೆಗೆ ಇಟ್ಕೋತಾರೇನ್ರಿ? ಕಾಮಿಸಬೇಕಾದದ್ದನ್ನು ಕಾಮಿಸ್ಬೇಕು. ಹೌದಾ ಇಲ್ಲ? ಕಾಮಿಸಬಾರದನ್ನು ಕಾಮಿಸಬಾರದು.
ಕಾಮಿಸಬಾರದನ್ನು ಕಾಮಿಸುವುದು, ಕಾಮಿಸಬೇಕಾದದ್ದನ್ನು ತ್ಯಜಿಸುವುದು ಮಾಡಿದರೆ ಅಧರ್ಮ ಮಾಡಿ. ಕ್ರೋಧ, ಸಿಟ್ಟೇ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಸಿಟ್ಟು ಬರೋದು ಕಲಿಸ್ತಾರಿಲ್ಲ ಎಲ್ಲರೂ ಕೂಡಿ ಒಂದ್ ಸ್ವಲ್ಪ ಸಿಟ್ಟಿಗೆ ಬರೋದು ಮಾಡು. ಸಿಟ್ಟಿಗೆ ಬರ್ಲಿಲ್ಲ ಅಂತಂದ್ರೆ ನೋಡಿ ಎಲ್ಲರೂ ನಿನ್ನೇನ್ ಮಾಡ್ತಾರ ನೋಡಂತ ಹೇಳಿ ಇರ್ಬಾರ್ದ, ಎಲ್ಲ ಇರ್ಬೇಕು. ಆದ್ರೆ ಸದುಪಯೋಗ ಆಗ್ಬೇಕಷ್ಟೇ, ದುರುಪಯೋಗ ಆಗ್ಬಾರ್ದು. ಅದ್ರ ರಿಸಲ್ಟ್ ಕೆಟ್ಟ ಹೋಗ್ಬಾರ್ದು. ಬಾಗ್ಲ ಗಟ್ಟಿಯಾಗಿ ಮುಚ್ಚೋದು, ಬಾಗ್ಲ ಚಂದ ಮುಚ್ಚಲಾಗ ಏನು ನಾಳೆಗೆ ನೀತಿ ಬಗ್ಗೆ ಹೇಳೋಣ. ಧರ್ಮದ ಬಗ್ಗೆ ಎಷ್ಟು ಮುಂದುವರೆದು ಬರೀತೀರಿ ನೋಡೋಣ. ಅದಂಗೆ ಕಂಟಿನ್ಯೂ ಬಿಡಬೇಕು. ಪ್ರತಿನಿತ್ಯ ಅನುಭವಗಳು ಅದ್ರಾಗ ಬರ್ಕೊತ ಹೋಗ್ಬೇಕು. ಧರ್ಮ ಅಧರ್ಮ, ಧರ್ಮ ಅಧರ್ಮ, ಧರ್ಮ ಅಧರ್ಮ ಬರ್ಕೊತ ಹೋಗ್ಬೇಕು. ಎಲ್ಲರೇ ಇದು ಸರಳವಾಗಿ ಹೇಳಕ್ ಬರ್ತದಿಲ್ಲ ಈ ಪ್ರವಚನ. ಎಲ್ಲರೇ ಓದಲ್ಲಿ ಧರ್ಮ ಅಂದ್ರೆ ಏನಪ್ಪಾ, ಅಧರ್ಮ ಅಂದ್ರೆ ಏನಪ್ಪಾ ಅಂತೇಳಿ ಇದು ಸರಳದಲ್ರಿ ಹೇಳಕ್ಕ. ಎಲ್ಲರೂ ವಾದಲ್ಲಿ ಇಂಥ ವಿಚಾರಗಳು ಜನಸಾಮಾನ್ಯರಿದ್ದಲ್ಲಿ ಹೇಳಿದ್ರೆ ನಿಮ್ಗೆ ಹೇಳಕ್ ಸರಳ, ಅವ್ರಿಗೆ ತಿಳ್ಕೊಳಕ್ ಸರಳ. ಎಲ್ಲರೂ ಹೋಗಿ ಘಟಾಕಾಶ ಮಠಾಕಾಶ ಅಂದ್ರೆ ಏನ್ ಮಾಡ್ಬೇಕು? ಎಲ್ಲಾ ತರ ಜನರು ಇರ್ತಾರ, ಎಲ್ಲಾ ತರ ಬ್ರಹ್ಮಜ್ಞಾನಿಗಳು ಇರ್ತಾರ. ಕನಿಷ್ಠ ಬ್ರಹ್ಮಜ್ಞಾನಿಗಳು, ಮಧ್ಯಮ ಬ್ರಹ್ಮಜ್ಞಾನಿಗಳು, ಉತ್ತಮ ಬ್ರಹ್ಮಜ್ಞಾನಿಗಳು ಇರ್ತಾರೆ. ಎಲ್ಲ ಬ್ರಹ್ಮಜ್ಞಾನಿಗಳು ಉತ್ತಮರೇ ಇರಂಗಿಲ್ಲ. ಅದನ್ನು ಕೇಳೋರು ಸಹಿತ ಕನಿಷ್ಠ ಮಧ್ಯಮ ಉತ್ತಮ ಇರ್ತಾರೆ. ಕನಿಷ್ಠರ ಮಾತು ಕನಿಷ್ಠರಿಗೆ ತಿಳಿತದ, ಉತ್ತಮರ ಮಾತು ಉತ್ತಮರಿಗೆ ತಿಳಿತದ, ಮಧ್ಯಮರ ಮಾತು ಮಧ್ಯಮರಿಗೆ ತಿಳಿತದ. ಎಲ್ಲರಿಗೆ ಎಲ್ಲ ಮಾಡ್ಲಕ್ ಬರಂಗಿಲ್ಲ. ನಮ್ಮದ ಲಕ್ಷ್ಯ ಎಲ್ಲಿರ್ತದಂತಂದ್ರ 1000 ಗಟ್ಟಲೆ ಜನ ಇದ್ರೆ ಅವ್ರ ಕಡೆ ಲಕ್ಷ್ಯ ಇರಲ್ಲ. ನಮ್ಮ ಲಕ್ಷ್ಯ ಇದ್ರಾಗ ಮುಮುಕ್ಷುಗಳು ಒಂದು 4 ಜನ ಎಲ್ಲರೇ ಅದಾರೇನಂತೇಳಿ. ಈಗ ಚುಡುವಾದಾಗ ಶೇಂಗಾ ಪುಟಾಣಿ ಹೆಂಗಿರ್ತಾವಲ್ಲ ಹಂಗಿರ್ತಾರ ನಮ್ಮ ಮುಮುಕ್ಷುಗಳು. ಮಂಡಳ ಜಗ್ಗಿರ್ತಾವ, ಅದ್ರಾಗ ಶೇಂಗಾ ಪುಟಾಣಿ ಎಲ್ಲೋ 1-2 ಸಿಗ್ತಾವಲ್ಲ ಹಂಗಿರ್ತಾರ ಮುಮುಕ್ಷುಗಳು. ನಮ್ಮ ಲಕ್ಷ್ಯ ಮುಮುಕ್ಷುಗಳತ್ತ. ಇವತ್ತ ಮುಂದಿನ ಪಾಠಕ್ಕೆ ಹೋಗೋಣ. ವಿಷಯಾಂಕ 150, 4ನೇ ತರಂಗದ 150ನೇ ವಿಷಯಾಂಕ. 212 ವಿಷಯಾಂಕಗಳದಾವ ಅದ್ರೊಳಗೆ. ಈಗ 150ಕ್ಕೆ ಬಂದು ಮುಟ್ಟಿವಿ. 4ನೇ ತರಂಗದಾಗ 200 ಮೇಲದ ವಿಷಯಾಂಕಗಳು. ಈಗ 50-60 ಮುಗಿಸ್ಬೇಕು ನಾವು. ಅದಕ್ಕೆ ನಿಮಗ ಈ ಒಂದು ಸಾಮಾನ್ಯ ಚೇತನ ವಿಶೇಷ ಚೇತನದಿಂದ ಏನಾಗ್ತದಪ್ಪ ಅಂದ್ರೆ, ದೇವ್ರು ಇದ್ದನು ಅಂತಂದ್ರೆ ಜಗತ್ ಹಿಂಗೆ ಯಾಕಿರ್ತಿತ್ತು? ಕಳ್ಳರು, ಸುಳ್ರು, ಪಟಿಂಗ್ರು ಎಲ್ಲ ಹಿಂಗೆ ಯಾಕಿರ್ತಿದ್ರು? ದೇವ್ರಂತ ಒಬ್ಬ ಇದ್ದನು ಅಂತಂದ್ರೆ ಜಗತ್ತೆಲ್ಲ ಚಂದ ಇರ್ತಿತ್ತು ಅಂತ ಅನ್ನುವಾಗ ಅವ್ರಿಗೆ ಉತ್ತರ ಕೊಡ್ಲಕ್ಕ ದೇವರು ಅಂತ ಅದನ ಅನ್ನೋದು 2 ರೀತಿ ಅದಪ್ಪ. ಒಂದು ಸಾಮಾನ್ಯ ರೂಪ, ಇನ್ನ ಒಂದು ವಿಶೇಷ ರೂಪ ಅಂತ. ಸಾಮಾನ್ಯ ರೂಪವಾದ ಬ್ರಹ್ಮ ಏನದನ ಒಳ್ಳೆಯದಕ್ಕ ಕೆಟ್ಟದಕ್ಕ ಎಲ್ಲರಿಗೂ ಉಪಯೋಗ ಆಗ್ತಾನ, ಎಲ್ಲರಿಗೂ ಸಪೋರ್ಟ್ ಮಾಡ್ತಾನ. ವಿಶೇಷ ರೂಪ ಅಂದ್ರೆ ಕೇವಲ
ಶ್ರೇಷ್ಠವಾದದ್ದನ್ನಷ್ಟೇ ಅವನು ಸಪೋರ್ಟ್ ಮಾಡ್ತಾನ. ನಮ್ಮ ಡಿಪಾರ್ಟ್ಮೆಂಟಿಗೆ ಒಂದೊಂದು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಂತ ಇರ್ತಾರೆ. ಎಷ್ಟು ಬ್ರಾಂಚ್ ಅದಾವ ಅಷ್ಟು ಹೆಡ್ಗಳು ಇರ್ತಾರೆ. ಈಗ ಆಲ್ ಸ್ಟಾಫ್ ಮೆಂಬರ್ಸ್ ಮೀಟಿಂಗ್ ಅಂತೇಳಿ ಕರೆದೊತ್ನಾಗ, ಎಲ್ಲ ಸ್ಟಾಫ್ ಮೆಂಬರ್ ಮೀಟಿಂಗ್ ಅಂತೇಳಿ ಕರೆದೊತ್ನಾಗ ಅದ್ರಾಗ ಎಷ್ಟು ಮಂದಿ ಸ್ಟಾಫ್ ಅದೀವಿ, 100 ಜನ ಸ್ಟಾಫ್ ಬರ್ತೀವಿ. ಮತ್ತು ಅದ್ರಾಗ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಬರ್ತಾರ ಇಲ್ಲ? All staff members are hereby informed to attend the meeting ಅಂತೇಳಿ ಬಾರ್ದು. ಆಕ್ಟ್ ಡೇಟು ಟೈಮು ಎಲ್ಲ ಬಾರ್ದು. ವಿದೌಟ್ ಫೇಲ್ ಅಂತೇಳಿ ಬಾರ್ದು ಬಿಟ್ಟು ಕೆಳಗೆ ಪ್ರಿನ್ಸಿಪಲ್ ಸಹಿ ಮಾಡಿದ ಅಂದ್ರೆ ಆ ಟೈಮಿಗೆ ಎಲ್ಲರೂ ಓಡ್ಬೇಕು. ಆ ಟೈಮಿಗೆ ಸಭೆ ಕರೆದಾರ, ಏನು ಹೇಳ್ತಾರೋ ಅಂತ ಹೇಳಿ. ಅದಕ್ಕೆ ಏನಂತಾರ ಸಾಮಾನ್ಯ ಸಭೆ. ಅಲ್ಲಿ ಪ್ರಿನ್ಸಿಪಲ್ ಇರ್ತಾರ. ಈ ಎಲ್ಲರಿಗೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ಗೂ ಉದ್ದೇಶಿಸಿ ಹೇಳ್ತಿರ್ತಾರೆ, ಬೇರೆ ಸ್ಟಾಫ್ ಮೆಂಬರ್ಸ್ಗೆ ಎಲ್ಲರಿಗೂ ಉದ್ದೇಶಿಸಿ ಹೇಳೋ ವಿಚಾರಗಳು ಇರ್ತಾವ. ನೆಕ್ಸ್ಟ್ HOD ಮೀಟಿಂಗ್ ಅಂತ ಇರ್ತಾವ. ಬರೀ HODಗಳು ಇರ್ತಾರಲ್ಲ ಅಷ್ಟೇ, ಎಲ್ಲ ಸ್ಟಾಫ್ ಮೆಂಬರ್ ಹೋಗಂಗಿಲ್ಲ ಅಲ್ಲಿ. HOD ಮೀಟಿಂಗ್ ನಡೆದದ, ವೇಟ್ ಮಾಡ್ರಿ, ಒಳಗೆ HOD ಮೀಟಿಂಗ್ ನಡೆದದ, ವೇಟ್ ಮಾಡ್ರಿ ಅಂತ ಇರ್ತಾರೆ. ಅದೇನದ ವಿಶೇಷ, ಸ್ಪೆಷಲ್. ಕೇವಲ HODಗಳಿಗಷ್ಟೇ ಹೇಳ್ತಾರೆ ಆ ವಿಷಯವನ್ನು. ಈಗ ಜನರಲ್ ಬಾಡಿ ಮೀಟಿಂಗ್ ಅಂತ ಇರ್ತದಲ್ರಿ, GB ಬ್ಯಾಂಕ್ಗಳದ್ದು ಇರ್ತದಿಲ್ಲ, GB ಮೀಟಿಂಗ್. ಬಾಡಿ ಮೀಟಿಂಗ್ಗಳು ಅಟೆಂಡ್ ಆಗಿರಲಿಲ್ಲ. ಜನರಲ್ ಬಾಡಿ ಮೀಟಿಂಗ್ಗಳು ವರ್ಷಗೊಂದು ಮಾಡ್ತಾರಲ್ಲ ಬ್ಯಾಂಕ್ಗಳದು. ಅದ್ರೊಳಗೆ ಕಾರ್ಯಕಾರಿ ಮಂಡಳಿ, ಎಕ್ಸಿಕ್ಯೂಟಿವ್ ಬಾಡಿ ಮೆಂಬರ್ಸ್ನು ಇರ್ತಾರೆ, ಲೈಫ್ ಮೆಂಬರ್ಸ್ ಇರ್ತಾರೆ, ಶೇರ್ ಹೋಲ್ಡರ್ಸ್ ಇರ್ತಾರೆ, ಎಲ್ಲರೂ ಇರ್ತಾರೆ. ಅದ್ರೊಳಗೆ ಅಕೌಂಟ್ ಹೋಲ್ಡರ್ಸ್ ಇರ್ತಾರೆ, ಕತ್ತಿ ಕುದುರೆ ಎಲ್ಲರೂ. ಜನರಲ್ ಬಾಡಿ ಮೀಟಿಂಗ್. ಮತ್ತೆ ಎಕ್ಸಿಕ್ಯೂಟಿವ್ ಕಮಿಟಿ ಬಾಡಿ ಮೆಂಬರ್ಸ್ ಮೀಟಿಂಗ್ ಅಂತಂದ್ರೆ ಕಾರ್ಯಕಾರಿ ಮಂಡಳಿ ಅವರೇನು 13 ಮಂದಿ, 15 ಮಂದಿ, 18 ಮಂದಿ ಇರ್ತಾರಲ್ಲ, ಅವರೆಲ್ಲ ಏನದಾರ 13, 15 ಅವ್ರೇನದಾರ ವಿಶೇಷ, ಸ್ಪೆಷಲ್. ಈಗ MLA MP ಎಲೆಕ್ಷನ್ ನಿಂದಿರ್ತಾರಲ್ಲ, MLA MP ವಿಧಾನಸಭೆ ಮತ್ತು ಲೋಕಸಭೆ ಎಲೆಕ್ಷನ್ ನಿಂದಿರ್ತಾರಲ್ಲ, ಆ ನಿಂದ್ರವರು ಯಾರು ಬೇಕಾದವ್ರು ನಿಂದಿರ್ಬೋದು. ಒಂದು ಕತ್ತಿಗೆ ಸಹಿತ ನಿಂದಿರ್ಸ್ಬೋದು. ಅವರೇ ಇವರೇ ಅಂತಿಲ್ಲ, ಯಾರು ಬೇಕಾದವ್ರು ನಿಂದಿರ್ಬೋದು MLA MP ಎಲೆಕ್ಷನ್ನಿಗೆ. MLA MP ಎಲೆಕ್ಷನ್ನಿಗೆ ಯಾರು ಬೇಕಾದವರು ನಿಂದಿರ್ಬೋದು. ಆದ್ರೆ ವಿಧಾನಸಭೆ ಬದಲಿ ವಿಧಾನ ಪರಿಷತ್ ಅಂತೇಳಿ ಒಂದದ ರಾಜ್ಯ ಮಟ್ಟದಲ್ಲಿ, ಮತ್ತ ಕೇಂದ್ರ ಮಟ್ಟದಲ್ಲಿ ಏನದ ರಾಜ್ಯಸಭಾ. ರಾಜ್ಯಸಭಾ ಅಂತೇಳಿ ಕೇಂದ್ರದಾಗದ, ಇಲ್ಲಿ ವಿಧಾನ ಪರಿಷತ್ ಅಂತದ. ಅಲ್ಲಿ ಎಂತವ್ರು ಬೇಕಾಗ್ತದ, ಯಾರು ಬೇಕವ್ರು ಎಲೆಕ್ಷನ್ ನಿಂದಿರ್ತೀವಿ ಅಂದ್ರೆ ನಿಂದಿರ್ಸ್ಕೋತಾರನ. ಅಲ್ಲಿ ಕ್ವಾಲಿಫೈಡ್ ಮಂದಿ ಬೇಕು, ಅದಕ್ಕೆ ಎಜುಕೇಟೆಡ್ ಮಂದಿ ಬೇಕು. ಡಾಕ್ಟರ್ಸ್ ಕಾನ್ಸ್ಟಿಟ್ಯೂನ್ಸಿ, ಇಂಜಿನಿಯರ್ ಕಾನ್ಸ್ಟಿಟ್ಯೂನ್ಸಿ, ಟೀಚರ್ ಕಾನ್ಸ್ಟಿಟ್ಯೂನ್ಸಿ, ಹಿಂಗೆಲ್ಲ ಒಂದೊಂದು ಇದರವ್ರು ಸ್ಪೆಷಲಿಸ್ಟ್ ಇರ್ತಾರ. ಅದ್ರಾಗ ಒಂದೊಂದು ಕ್ಷೇತ್ರದವ್ರು, ಆಯಾ ಕ್ಷೇತ್ರದವ್ರು ನಿಂತು ಆಯಾ ಕ್ಷೇತ್ರದವರೆಲ್ಲ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ, ಬರೀ ಇವ್ರು MLA MP ಗಳು ಏನಾರ ಡಿಸೈಡ್ ಮಾಡೋಣ ಆಗಂಗಿಲ್ಲ.
ಅದು ವಿಧಾನ ಪರಿಷತ್ತು ಮತ್ತು ರಾಜ್ಯಸಭಾದಲ್ಲಿ ಪಾಸ್ ಆಗ್ಬೇಕದು. ಎಜುಕೇಟೆಡ್ ಮಂದಿ ಅದನ್ನ ಚೆಕ್ ಮಾಡ್ತಾರೆ, ಇವ್ರು ಏನ್ ಮಾಡ್ಲಕತ್ತಾರ ಅನ್ನೋದೆಲ್ಲ ಚೆಕ್ ಮಾಡಿ ಎರಡೂ ಮೇಲ್ಮನೆ ಕೆಳಮನೆ ಅಂತಾರ ಹೋಗ್ತಾರೆ. ಎರಡೂ ಮನೆಗಳಲ್ಲಿ ಅವು ಪಾಸ್ ಆದವು ಅಂತಂದ್ರೆ ಮುಂದೆ ಗವರ್ನರ್ಗೆ ಕಳಿಸ್ತಾರ. ಹೋಗ್ಲಿ ಪರವಾಗಿಲ್ಲ, ಚೆನ್ನಾಗ್ಯದ ಸ್ಕೀಮ್ ಅಂತ ಹೇಳಿ ಹೆಂಗಿರ್ತಾವ. ಅದಕ್ಕೆ ವಿಧಾನ ಪರಿಷತ್ತು ಮತ್ತು ರಾಜ್ಯಸಭಾ ಏನದು ಸ್ಪೆಷಲ್ ಜನರಲ್, ವಿಶೇಷಣ ಸಾಮಾನ್ಯನ. ವಿಧಾನಸಭೆ ಲೋಕಸಭೆ ಸಾಮಾನ್ಯ, ವಿಧಾನ ಪರಿಷತ್ತು ಮತ್ತು ರಾಜ್ಯಸಭಾ ವಿಶೇಷ, ಸ್ಪೆಷಲ್. ಇವೆಲ್ಲ ತಿಳ್ಕೋಬೇಕು. ವಿಶೇಷ ಅಂದ್ರೆ ಏನನ್ನೋದೇ ಎಲ್ಲ ವಿಚಾರ ಮಾಡ್ಬೇಕು. ಇದರ ವಿಶೇಷವಾದು ಮತ್ತೆ ಜನರಲ್ ಯಾವ. ನೆಕ್ಸ್ಟ್ ಏನು ವಿಷಯ ಅಂಕ 150. ಏನಂತನ ಪ್ರಶ್ನೆ, ಜಗತ್ತು ದೃಷ್ಟ ಆತ್ಮನಿಗಿಂತಲೂ ಭಿನ್ನವೆಂದು ಹೇಳಬೇಕಾಗುತ್ತದೆ. ಜಗತ್ತನ್ನು ನೋಡುವವನು ಆತ್ಮನಿಗಿಂತ ಭಿನ್ನ ಅಂತ ಹೇಳಬೇಕಾಗ್ತದೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಉದ್ಭವವಾಗಿದೆ. ಏನ್ ಪ್ರಶ್ನೆ ಅಂದ್ರೆ, ಇಲ್ಲಿಯ ತನಕ ನೀವು ಹೇಳಿದ್ದೇನೆಂದರೆ ನಿನ್ನ ಸ್ವರೂಪದ ಮರವೆಯಿಂದ ಈ ಜಗತ್ತು ತೋರುತ್ತಿದೆ ಅಂತ. ನಿನ್ನಗ ಈ ಜಗತ್ತು ಯಾಕೆ ತೋರ್ಲಕತ್ತದ? ನಿನ್ನ ಸ್ವರೂಪದ ಮರವೆಯಿಂದ ಈ ಜಗತ್ತು ತೋರ್ಲಿಕತ್ತದ. ನೀನು ಬ್ರಹ್ಮ ಸ್ವರೂಪದಲ್ಲಿ ಇದ್ದೆ ಅಂತಂದ್ರೆ ಈ ಜಗತ್ತು ಕಾಣಂಗಿಲ್ಲ, ನಿನಗೆ ಬ್ರಹ್ಮನೇ ಕಾಣ್ತದ. ಮತ್ತ ಬ್ರಹ್ಮ ಬಿಟ್ಟು ಬೇರೆ ನಾಮರೂಪಗಳು ಕಾಣ್ಲಕತ್ತವ ಅಂತಂದ್ರ ನೀವೇನ್ ಮಾಡಿದಿ? ನಿನ್ನ ಬ್ರಹ್ಮ ಸ್ವರೂಪವನ್ನು ಮರ್ತೀರಿ. ಅದಕ್ಕೆ ನಿನಗೆ ಇಲ್ಲಿ ನಾಮರೂಪಾದಿಗಳು ಕಾಣ್ಲಿಕ್ಕತ್ತವ ಅಂತ ಹೇಳಿದ್ರಿ. ಈಗ ಇನ್ನೊಂದು ಪ್ರಶ್ನೆ ಉದ್ಭವ ಆಗ್ಯದ ಗುರುವೇ. ಏನಂದ್ರ, ಜಗತ್ತು ದೃಷ್ಟ, ಜಗತ್ತನ್ನು ನೋಡುವವನೇನದನಲ್ಲ ಆತ್ಮನಿಗಿಂತಲೂ ಭಿನ್ನನೆಂದು ಹೇಳಬೇಕಾಗುತ್ತದೆ. ಆತ್ಮನಿಗಿಂತ ಭಿನ್ನ ನೋಡವೊಮ್ಮ ಬೇರೆ ಅದನಂತ ಹೇಳಬೇಕಾಗ್ತದ. ಇದು ತುಂಬಾ ಸುಂದರವಾದ ಪ್ರಶ್ನೆ. ಇಲ್ಲಿ ಏನು ಹೇಳುತ್ತಿದ್ದಾನೆಂದರೆ, ದೃಷ್ಟಾಂತಕ್ಕೂ ಮತ್ತು ಸಿದ್ಧಾಂತಕ್ಕೂ ವ್ಯತ್ಯಾಸ ಇದೆ ಎಂಬುದನ್ನು ಹೇಳುವವರಿದ್ದಾರೆ. ದೃಷ್ಟಾಂತಕ್ಕ ಮತ್ತು ಸಿದ್ಧಾಂತಕ್ಕ ವ್ಯತ್ಯಾಸ ಆದ ಅಂತ ಹೇಳೋರ. ದೋಹ 53. ದೋಹ 53 ಏನಪ್ಪ? ಭಗವಾನ್ ಅಂತ ಯಾರಿಗಂತಾರ? ಗುರುವಿಗಂತನ. ಭಗವಾನ್ ಮಿಥ್ಯಾ ಜಗತ್ ಕೋ ದೃಷ್ಟಾ ಕಹಿಯೇ ಕೌನ್? ಈ ಜಗತ್ತನ್ನ ನೋಡುವವನು ಯಾರದನ ಸ್ವಲ್ಪ ತಿಳಿಸಪ್ಪ. अधिष्ठान आधार जो दृष्टा होय न तौन. ಅಂದ್ರೆ ಅಪ್ಪ ಭಗವಂತನೇ ನಿತ್ಯವಾದ ಈ ಜಗತ್ತನ್ನು ನೋಡುವ ಪ್ರೇಕ್ಷಕ ಯಾರಿದ್ದಾನೆ? ಯಾವುದು ಅಧಿಷ್ಠಾನವಾಗಿರುವುದೋ ಮತ್ತು ಯಾವುದು ಆಧಾರವಾಗಿರುವುದೋ ಅದು ನೋಡುವ ದೃಷ್ಟಾಗಿಂತ ಭಿನ್ನವಾಗಿ ಇರುತ್ತದೆ, ಅಭಿನ್ನವಾಗಿ ಇರುವುದಿಲ್ಲ. ದೃಷ್ಟಾಂತದಲ್ಲಿ ಹೇಳುವುದೇನೆಂದರೆ, ಹಗ್ಗದಲ್ಲಿನ ಹಾವು ಅಂದ್ರೆ ಹಗ್ಗ ಅಂದ್ರೆ ಅಧಿಷ್ಠಾನ, ಹಾವು ಕಲ್ಪಿತ. ನೋಡುವವ ಭಿನ್ನವಾಗಿರಬೇಕಲ್ಲ.
ನೋಡೋ ಒಬ್ಬ ಬೇರೆ ಇರ್ಬೇಕಲ್ಲ ಅಂತನೋ. ಒಂದು ಹಗ್ಗ ತೋರ್ಲಕತ್ತದ, ಹಗ್ಗ ನೋಡೋದಕ್ಕೂ ಒಬ್ಬ ಬೇಕು, ಮತ್ತ ಹಾವಂತ ನೋಡೋದಕ್ಕೂ ಒಬ್ಬ ಬೇರೆನೇ ಇರ್ಬೇಕಲ್ಲ. ಅವನು ಹಗ್ಗ, ಹಾವು, ಪ್ರೇಕ್ಷಕ, ಇಲ್ಲಿ 3 ಜನ ಬೇಕಲ್ಲ. ಜಗತ್ತಿಗೆ ಅಧಿಷ್ಠಾನ ಆತ್ಮದ ಸಾಮಾನ್ಯ ರೂಪ, ಜಗತ್ತಿಗೆ ಆಧಾರ ಆತ್ಮದ ವಿಶೇಷ ರೂಪ. ಇದನ್ನು ನೋಡುವವರು ಯಾರು? ಅವನ ಬಗ್ಗೆ ಹೇಳಿದೆ. ಸಾಮಾನ್ಯ ರೂಪ, ವಿಶೇಷ ರೂಪ ಅಂತ ಹೇಳಿದ್ರಿ, ಇದನ್ನು ನೋಡೋನು ಯಾರು? ಅವನ ಬಗ್ಗೆ ಹೇಳ್ರಿ. ಈಗ ಎಲ್ಲರೇ ನೀವು ಬ್ರಹ್ಮನ ವಿಷಯ ಮಾತನಾಡುವಾಗ ಬ್ರಹ್ಮಜ್ಞಾನಿಗಳು ಏನ್ ಮಾಡ್ತಾರೆ ಗೊತ್ತಾ? ಬ್ರಹ್ಮಜ್ಞಾನದ ವಿಚಾರ ಬಹಳ ಚಂದ ಹೇಳಿದಪ್ಪ, ಅಥವಾ ನೀವು ಕೇಳಿದ್ರೆ ಹೆಂಗ ಅನಿಸ್ತೀರಿ? ಇವತ್ತು ಹೇಳಿದ್ದು ಅಥವಾ ನೀವು ಕೇಳಿದ್ರೆ ಬಹಳ ಚಲೋ ಹೇಳಿದಪ್ಪ ಬ್ರಹ್ಮದ ವಿಷಯ ಅಂತಂದು ಒಂದು ಸಣ್ಣ ಪ್ರಶ್ನೆ ಇಡ್ತಾರೆ ನಿಮಗೆ. ಬ್ರಹ್ಮದ ವಿಷಯ ಬಹಳ ಚಂದ ಹೇಳಿದಿ, ಮತ್ತ ನೀ ಯಾರಪ್ಪ ಅಂತ ಕೇಳ್ತಾರ. ಅದನ್ನು ಹೊರಗೆ ಇಟ್ಟು ಹೇಳ್ದಲ್ಲ, ನೀನ್ ಯಾರು ಅಂತಾರೋ. ಬ್ರಹ್ಮನ ವರ್ಣನೆ ಮಾಡಿ ಬ್ರಹ್ಮಜ್ಞಾನದ ವಿಚಾರ ಎಲ್ಲ ಹೇಳಿ ಏನ್ ಮಾಡಿದ್ರಿ? ಹೊರಗಿನ ವಿಷಯ ಹೊರಗೆ ಮಾತಾಡಿದ್ರಿ. ನಾನೇ ಬ್ರಹ್ಮನ ಮಾತೇ ಆಗ್ಲಿಲ್ಲ, ಅದಕ್ಕದು ಹೊರಗಿನ ಮಾತೇ ಆಡಿದಪ್ಪ, ಮತ್ತೆ ನೀನ್ ಯಾರು ಅಂತ ಕೇಳ್ತಾರ. ಅವಾಗ ಏನ್ ಮಾಡ್ಬೇಕು? ನೀವ್ ಯಾರಂತ ಕೇಳಿದ್ರ ಹೇಳಕ್ಕ ಕಷ್ಟ ಅದ ನಿಮಗ? ನಾ ಬ್ರಹ್ಮದಿನ ಅಂತ ಹೇಳಕ್ ಏನಾದ್ರು ಕಷ್ಟ ಆಗ್ಲಕತ್ತದೇನ್ರಿ? ಹೆಂಗ? ನಾನು ಬ್ರಹ್ಮ ಇದ್ದೇನೆ ಅಂತ ಹೇಳೋದಕ್ಕೆ ಕಷ್ಟ ಆಗ್ಲಕತ್ತದೇನು? ಗುರುಲಿಂಗಮ್ಮವ್ರ ಫೋನ್ ಬತ್ ನೋಡು. ಸೋನು, ಒಂದ್ ಸೆಕೆಂಡ್, ಕಾಲ್ ಬರ್ಲಕತ್ತದ. ಒಂದ್ ಸ್ವಲ್ಪ ಮಾತಾಡ್ರಿ, ಏನಾರ ಗಪ್ ಕೂತ್ರಿ ಹಂಗ ಒಂದ್ ಸ್ವಲ್ಪ ಏನಾರ ಚರ್ಚೆ ಮಾಡ್ರಿ. ಒಂದ್ ನಿಮಿಷ ಅದ ಫೋನ್ ಅಟೆಂಡ್ ಮಾಡಕತ್ತೀವಿ.
ನಾ ಬ್ರಹ್ಮ ಅಂತ ಹೇಳೋದಕ್ಕೇನ್ರಿ ಕಷ್ಟ ಆಗ್ಲಕತ್ತದೇನ್ರಿ? ಇಲ್ಲ ರೀ. ನೋಡುವಂತ ಅಧಿಷ್ಠಾನ ಆತ್ಮನ ನಾನ ಆಗಿದ್ದೀನಿ. ಯಾರು ಕೇಳಿದ್ರೆ ಹೇಳಕ್ಕೆ ಅಷ್ಟೇ. ಮತ್ ದೇವ್ರ ಅದನ್ನ ಇಲ್ಲ ಅಂತ ಹೇಳೋದಕ್ಕೆ ಏನಾರ ಕಷ್ಟ ಆಗ್ಲಕತ್ತದೇನು? ಏನಿಲ್ಲ, ಎಲ್ಲ ಸರಳ ಆಗ್ಯಾವಿಲ್ಲ. ದೇವ್ರಂದ್ರೆ ಯಾರು ಅನ್ನೋದು ಎಲ್ಲ ಗೊತ್ತಾಗ್ಯದಿಲ್ಲ. ಯಾವುದರಿಂದ ಈ ಜಗತ್ತು ನಡೆದದ ಎಲ್ಲ ಗೊತ್ತಾಗ್ಲಿಕ್ಕತ್ತದೆ. ಅದಕ್ಕೆ ಹಗ್ಗ ಸಾಮಾನ್ಯ ರೂಪ, ವಿಶೇಷ ರೂಪ ಹೇಳಿದ್ರಿ, ಅಧಿಷ್ಠಾನ ಹೇಳಿದ್ರಿ, ಆಧಾರ ಹೇಳಿದ್ರಿ. ಇಷ್ಟೆಲ್ಲ ಹೇಳಿದ್ಮೇಲೆ ಹಗ್ಗ ಹಾವ ಪ್ರೇಕ್ಷಕ, ಸಾಮಾನ್ಯ ರೂಪ, ವಿಶೇಷ ರೂಪ ಪ್ರೇಕ್ಷಕ, ಅಧಿಷ್ಠಾನ ಆಧಾರ ಪ್ರೇಕ್ಷಕ, ಇದೆಲ್ಲ ನೋಡ್ಲಿಕ್ಕೆ ಬೇಕಾ ಬೇಡ? ಒಬ್ಬ ಮೂರನೇ ನಾವು ನೋಡವನೇ ಇದ್ದಿದ್ದಿಲ್ಲ ಅಂತಂದ್ರೆ ಇದೆಲ್ಲ ಎದಕ್ಕೆ ಬರ್ತದ ಅಂತಲ್ಲ. ಏನ್ ಮಾಡ್ತೀರಿ ಈಗ ಅವನು ನೋಡವ ಯಾರು, ಅವನ ಬಗ್ಗೆ ಹೇಳ್ರಿ ಸ್ವಲ್ಪ. ಜಗತ್ತು ಕಲ್ಪಿತವಾಯಿತು, ಅಧಿಷ್ಠಾನ ಆತ್ಮನಾದ, ನೋಡುವವ ಯಾರು? ನೀ ಏನದಿ ಅಂತ ಕೇಳಿದ್ರ ಹೇಳೋದಕ್ಕೆ ಬರ್ಬೇಕಲ್ರಿ. ನೋಡವ ಯಾರು, ಹೇಳವ ಯಾರು, ಈಗ ಕೂತು ಆತ್ಮದ ಬಗ್ಗೆ ಪ್ರವಚನ ಮಾಡವ ಯಾರು, ಕುಂತು ಕೇಳೋರು ಯಾರು? ಅದಕ್ಕೆ ಇಲ್ಲಿ ಒಂದು ಟೀಕೆ 138ನೇ ಪೇಜ್ನಾಗ ನೋಡ್ರಿ ಟೀಕೆ ಬರ್ತದೆ. ಜಗತ್ತಿಗೆ ಆಧಾರ ಮತ್ತು ಅಧಿಷ್ಠಾನ ಆತ್ಮವಾಗಿರುತ್ತದೆ ಸರಿ. ಜಗತ್ತಿನ ದೃಷ್ಟ ಆತ್ಮನಿಗಿಂತಲೂ ಭಿನ್ನವಾಗಿ ಹೇಳಬೇಕಾಗುತ್ತದೆ. ಆಧಾರ ಅಧಿಷ್ಠಾನ ಚೇತನ ಅಂತ ಹೇಳಿದ ಮೇಲೆ ಆತ್ಮ ಅಧಿಷ್ಠಾನ ಆಯ್ತು, ಜಗತ್ತು ಅಧ್ಯಸ್ಥ ಆಯ್ತು. ಈ ಅಧ್ಯಸ್ಥ ಮತ್ತು ಅಧಿಷ್ಠಾನಗಳನ್ನ ಅರಿಯುವವ, ನೋಡುವವ ಯಾರು? ದೃಷ್ಟ ಇವೆರಡಕ್ಕಿಂತಲೂ ಭಿನ್ನ ಇರಬೇಕಲ್ಲ ಅಂತ ಕೇಳ್ತಾರೆ. ಹೇಗೆಂದರೆ ಸರ್ಪಕ್ಕೆ ಆಧಾರ ಮತ್ತು ಅಧಿಷ್ಠಾನವಾಗಲ್ಪಟ್ಟ ಯಾವ ರಜ್ಜುವಿರುವುದೋ ಅದರಿಂದ ಭಿನ್ನವಾಗಿರುವ ಪುರುಷ ಸರ್ಪದೃಷ್ಟ ಇರುತ್ತಾನೆ. ಸರ್ಪವನ್ನು ನೋಡುವವನು ಬೇರೆ ಇರುವ ಹಾಗೆ ಇಲ್ಲಿ ಜಗತ್ತನ್ನು ನೋಡುವವನು ಯಾರಿದ್ದಾರೆ ಹೇಳಿರಿ? ಇದು ತುಂಬಾ ಸುಂದರವಾದ ಪ್ರಶ್ನೆ. ಅದಕ್ಕೆ ದೋಹಾದ ಅರ್ಥ ಏನದ ಪ್ರಶ್ನೆ ಕೇಳಕತ್ತರ. ಅನಿರ್ವಚನೀಯವಾದ ಈ ಜಗತ್ತನ್ನು ನೋಡುವವನು ಯಾರಿದ್ದಾನೆ ಹೇಳಿರಿ? ಯಾವುದು ಅಧಿಷ್ಠಾನ ಮತ್ತು ಆಧಾರವಾಗಿರುವುದೋ ಅದು ದೃಷ್ಟ ಆಗುವುದಿಲ್ಲ. ಅಧಿಷ್ಠಾನ ಚೇತನ, ಅಧಿಷ್ಠಾನ ಅಂತೀರಿ, ಚೇತನನೇ ಆಧಾರ ಅಂತೀರಿ. ಮತ್ತ ಆಧಾರ ಅಧಿಷ್ಠಾನ ಇದ್ದದ್ದೇ ಅದನ್ನು ನೋಡವನು ಅವನೇ ಅದನ್ನಂದ್ರೆ ಹೆಂಗಾಗ್ತದ? ಅವನು ದೃಷ್ಟ ಆಗಂಗಿಲ್ಲ. ಅದು ದೃಶ್ಯ, ಇದು ದೃಷ್ಟ. ದೃಶ್ಯ ದೃಷ್ಟಾಗಿಂತ ಭಿನ್ನವಾಗಿರಲೇಬೇಕಲ್ಲ ಅಂಥೇಳಿ ಈ ಒಂದು ಶಂಕೆ. ಏನ್ ಮಾಡ್ತೀರಿ ಶಂಕೆಗೆ? ಉತ್ತರ ನಾಳೆ ಕಂಡುಕೊಳ್ಳೋಣ. ವಿಷಯ ಅಂಕ 151ಕ್ಕೆ ಹೋಗ್ತೀವಿ ನಾಳೆ. ಮತ್ತೆ 54ನೇ ಚೌಪಾಯಿಗೆ ಹೋಗ್ತೀವಿ ನಾಳೆ. ದೋಹಾ ಹಿಂಗದ. ಅದಕ್ಕೆ ಪ್ರಶ್ನೆ ಅರ್ಥ ಆಯ್ತಾ? ಪ್ರಶ್ನೆ ಅರ್ಥ ಮಾಡ್ಕೊಂಡ್ರೆ ಉತ್ತರ ಅರ್ಥ ಮಾಡ್ಕೋಬಹುದು. ಸಾಮಾನ್ಯ ರೂಪ, ಚೇತನದ ಸಾಮಾನ್ಯ ರೂಪ ಅಂತ ಹೇಳಿದ್ರಿ, ವಿಶೇಷ ರೂಪ ಅಂತ ಹೇಳಿದ್ರಿ, ಸರಿ.
ಆದ್ರ ಇದನ್ನು ತಿಳ್ಕೊಳ್ಳೋ ಯಾರು? ಸಾಮಾನ್ಯ ರೂಪ ಏನಾಗ್ಯದ? ಆಧಾರ ಆಗ್ಯದ. ವಿಶೇಷ ರೂಪ ಅಧಿಷ್ಠಾನ ಆಗ್ಯದ ಅಂತ ಹೇಳಿದ್ರಿ. ಎದಕ್ಕೆ ಆಧಾರ ಆಗ್ಯದ್ರಿ ಇದು? ಚೇತನದ ಸಾಮಾನ್ಯ ರೂಪ ಯಾವುದಕ್ಕೆ ಆಧಾರವಾಗಿದೆ? ಚೇತನದ ವಿಶೇಷ ರೂಪ ಯಾವುದಕ್ಕೆ ಅಧಿಷ್ಠಾನವಾಗಿದೆ? ಆಧಾರವಾಗಿದೆ. ಚೇತನದ ಸಾಮಾನ್ಯ ರೂಪ ಏನಾಗ್ಯದ್ರಿ? ಎದಕ್ಕಾಗ್ಯದ ಆಧಾರ? ಮಿಥ್ಯಾ ಜಗತ್ತಿಗೆ. ಮಿಥ್ಯಾ ಜಗತ್ತಿಗೆ ಚೇತನದ ವಿಶೇಷ ರೂಪ ಅಧಿಷ್ಠಾನ ಆಗ್ಯದ. ಎದಕ್ಕಾಗ್ಯದ? ಮಿಥ್ಯಾ ಜಗತ್ತಿಗೆ. ಆಧಾರ ಅಧಿಷ್ಠಾನ. ಈಗೇನಾಗಬೇಕಾಗ್ಯದ? ಈ ಆಧಾರ ಅಂತ ಹೇಳಿದ್ರಿ, ಅಧಿಷ್ಠಾನ ಅಂತ ಹೇಳಿದ್ರಿ, ಸಾಮಾನ್ಯ ರೂಪ ಅಂತ ಹೇಳಿದ್ರಿ, ಮತ್ತೇನ್ ಹೇಳಿದ್ರಿ? ವಿಶೇಷ ರೂಪ ಅಂತ ಹೇಳಿದ್ರಿ, ರಜ್ಜು ಅಂತ ಹೇಳಿದ್ರಿ, ಸರ್ಪ ಅಂತ ಹೇಳಿದ್ರಿ. ಸರಿ, ಎಲ್ಲ ಚಂದ ತಿಳಿತು. ಆದ್ರೆ ಇವೆಲ್ಲ ತಿಳ್ಕೊಳ್ಳೋಣ ಯಾರು? ಕುಂತು ಕೇಳಕತ್ತನಲ್ಲ, ಯಾರು ಇದೆಲ್ಲ ನೋಡೋಣ ಯಾರು? ಸರ್ಪವನ್ನು ನೋಡೋರು ಯಾರು? ರಜ್ಜುವನ್ನು ನೋಡೋರು ಯಾರು? ಸಾಮಾನ್ಯ ವಿಶೇಷ ರೂಪಗಳನ್ನು ತಿಳಿಯೋರು ಯಾರು? ಆಧಾರ ಅಧಿಷ್ಠಾನ ಆದವ್ರು ಯಾರು? ಇದೆಲ್ಲ ಏನಿದು? ವಾಟ್ ಈಸ್ ದಿಸ್? ಹೂ ಈಸ್ ನೋಯಿಂಗ್ ದಿಸ್? ಯಾರು ಇದನ್ನ ತಿಳ್ಕೊಳ್ತಾ ಇದ್ದಾರೆ? ಇದೆಲ್ಲ ಏನು ಅಂತ ತಿಳ್ಕೊಳ್ಳೋ ಯಾರು ಅಂತ ತಿಳ್ಕೊಳ್ಳೋ ಯಾರು? ಯಾರು ತಿಳ್ಕೊಳಕತ್ತಿರಿದು? ಎಲ್ಲ ಬ್ರಹ್ಮ ಅಂತೇಳಿ ತಿಳ್ಕೊಂಡಿವಿ, ಎಲ್ಲ ಆತ್ಮ ಅಂತ ತಿಳ್ಕೊಂಡಿವಿ. ನಾವು ಆತ್ಮ, ನೀವು ಆತ್ಮ, ಸಾಮಾನ್ಯ ರೂಪನೂ ಆತ್ಮ, ವಿಶೇಷ ರೂಪನೂ ಆತ್ಮ, ಅಧಿಷ್ಠಾನನೂ ಆತ್ಮ, ಅಧ್ಯಸ್ಥನೂ ಆತ್ಮ. ಹಿಂಗೆಲ್ಲ ಇರುವ ಕಾಲದಲ್ಲಿ ಏನಾಗ್ಯದ? ಎಲ್ಲ ಆತ್ಮ ಅಂತ ಹೇಳ್ಕೊತ ಹೊಂಟಿರಿ. ಅದ್ರಂಗ ನೀವು ಏನ್ ಮಾಡಿವಿ? ಸಾಮಾನ್ಯ ರೂಪ, ವಿಶೇಷ ರೂಪ, ಆತ್ಮ ಅನ್ಕೊಂಡಿವಿ. ಮತ್ತ ಆಧಾರ ಅಧಿಷ್ಠಾನ ಆತ್ಮ ಅನ್ಕೊಂಡಿವಿ. ಹಿಂಗ ಅನ್ಕೊಂಡಾಗ ಇದನ್ನೆಲ್ಲ ತಿಳ್ಕೊಳ್ಳೋ ಯಾರು? ಅವನೇನದನ ಅಂತ ಪ್ರಶ್ನೆ. ಈ ವಿಚಾರಗಳನ್ನ ತಿಳ್ಕೊಳ್ತಾ ಇರೋನ್ ಯಾರು ಅಂತ. ಚಂದದಲ್ರಿ ಪ್ರಶ್ನೆ ಇದು? ಅತಿ ಮಹತ್ವದ ಪ್ರಶ್ನೆ, ಹೌದಾ ಇಲ್ಲ? ಇಷ್ಟೆಲ್ಲ ವಿಚಾರ ಸಾಗರದೊಳಗೆ ಪಾಠ ಹೇಳಕತ್ತೀರಿ, ಇದು ತಿಳ್ಕೊಳಕತ್ತಾವ ಯಾರು? ಶಾಸ್ತ್ರೀಯವಾಗಿ ಹೇಳಕ್ ಬರ್ಬೇಕಲ್ಲ. ಅದೇ ನಾನೇ ಅಂದ್ರೆ ಯಾರು? ಎಂತ ನಾನು ಏನು ಎಲ್ಲ ಹೇಳ್ತಾರೆ ಮುಂದ. ಎಲ್ಲ ಡಿಟೇಲ್ ಆಗಿ ಹೇಳ್ತಾರೆ. ನಿಮ್ಮ ಸ್ವರೂಪವನ್ನು ನಿಮ್ಮ ಮುಂದೆ ಬಿಚ್ಚಿ ಹೇಳ್ತಾರ. ಅದು ಉತ್ತರ ನಾಳೆ ಕಂಡ್ಕೊಳ್ಳೋಣ. ಸಾಕಷ್ಟು ಸಮಯ ಆಗ್ಯದ. ಈ ಪ್ರಶ್ನೆಗೆ ಉತ್ತರ ನಾಳೆ. ವಿಷಯಾಂಕ 151, ಚೌಪಾಗಿ 54. ನಾಳೆ ನೈತಿಕತೆ ಮತ್ತು ಇವತ್ತಿನ ಪ್ರಶ್ನೆಗೆ ಉತ್ತರ ನಾಳೆ ಕಂಡುಕೊಳ್ಳೋಣ. ಸರಿನಾ? ಏನ್ ಮಾಡೋದು ಈಗ? ಏನ್ರ ಚರ್ಚೆ ಮಾಡ್ತೀರ? ಏನ್ ಮಂಗಳಾರತಿ ಮಾಡ್ತೀರ? ಮತ್ತೆ ಇನ್ನೇನಾರ ಪಾಠ ಹೇಳ್ತೀರ? ಪಾಠ ಹೇಳೋರು ಯಾರಿಲ್ಲ, ಎಲ್ಲಾರು ಆಗ್ಯಾರ. ಆಯ್ತು, ಮಂಗಳಾರತಿ ಮಾಡಿ. ಮಂಗಳ